ಫಸ್ಟ್ ಸಿನಿಮಾ ನೋಡಿದವ್ರು ಅವರೇ 4 ಜನ. ಅವರೇ ನಂಗೆ ಧೈರ್ಯ ಕೊಟ್ಟಿದ್ದು. ಅವ್ರು ಧೈರ್ಯ ಕೊಟ್ಟು ನನಗೆ ಇಲ್ಲ ಈ ಸಿನಿಮಾ ಮಾಡಿ ಆಗುತ್ತೆ ಸಖತ್ತಾಗಿದೆ ಅಂತ ಹೇಳಿದ್ದು ಅವರೇ ಫಸ್ಟು. ಅದಾದ್ಮೇಲೆ ನಾನು ಒಂದು ಶೋ ರೀಲ್ ಕಟ್ ಮಾಡ್ಕೊಂಡು ತೆಲುಗು ತಮಿಳವ್ರಿಗೆ ತೋರಿಸ್ದೆ. ಈ ಸಿನಿಮಾನ ತೆಲುಗು ತಮಿಳಲ್ಲಿ ಮಾಡ್ತೀನಿ ಅಂತ ಊರು ತುಂಬ ಹೇಳ್ಕೊಂಡೇ ಬರ್ತಾ ಇದೆ. ಎಲ್ಲರೂ ನಗ್ತಿದ್ರು, ಇವನಿಗೇನೋ ಹುಚ್ಚಿಡ್ಬಿಟ್ಟೈತೆ, ಇವನೇ ಮೆಂಟ್ಲಾಗ್ಬಿಟ್ಟವನ, ತೆಲುಗು ತಮಿಳು ಮಾಡ್ತೀನಿ, ತೆಲುಗು ಏನು KGF ಕಾಂತಾರ ಹುಚ್ಚಿಡ್ಬಿಟ್ಟೈತೆ ಇವನಿಗೆ ಅಂತ. ನಾನು KGF ಕಾಂತಾರ ಹುಚ್ಚಿಡ್ತಿರಲಿಲ್ಲ, ನಾನು ಹಿಡಿದಿದ್ದು ನನ್ನ ಸಿನಿಮಾ ಹುಚ್ಚಷ್ಟೇ. ಸಿನಿಮಾ ನೋಡಿದೆ ನಾನು. ನಾವು ಅವ್ರ ಸಿನಿಮಾಗಳನ್ನ 100 ಸಲ ಕೂತ್ಕೊಂಡು ಟಿಕೆಟ್ ತೊಗೊಂಡು ನೋಡಿದ್ವಿ, ತಮಿಳು ಸಿನಿಮಾಗಳು ತೆಲುಗು ಸಿನಿಮಾಗಳನ್ನ. ನಮ್ಮ ಸಿನಿಮಾ ನೋಡಲಿ, ನಮಗೂ ಬಿಸ್ನೆಸ್ ಆಗಲಿ ಬಿಡಿ, ನಮ್ಮ ಸಿನಿಮಾಗಳು ಅಲ್ಲಿ ಬೆಳಿಬೇಕು, ಈ ಆಶಯ ಇಟ್ಕೊಂಡು ಹೊರಟೆ. ಸಿನಿಮಾ ತಗೊಂಡೋಗಿ ತೋರಿಸ್ತೆ ಫಸ್ಟು. ಸರ್ ಸಿನಿಮಾ ತೋರಿಸ್ತೆ, ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ಮಾಡಿ ಅಂತ. ತೆಲುಗುಗೆ ತೋರಿಸ್ತೆ, ನೋಡಿ ಡಿಸ್ಟ್ರಿಬ್ಯೂಟ್ರು ಒಂದೇ ಮಾತು ಹೇಳಿದ್ದು, ನಾವು ಒಂದು 200 ಥಿಯೇಟ್ರ್ ಮಾಡ್ಕೊಡ್ತೀನಿ ಸರ್, ಸಖತ್ತಾಗಿದೆ ಈ ಸಿನಿಮಾ, ಹಿಟ್ಟಾಗುತ್ತೆ ಮಾಡಿ ಅಂತ. ಸರ್ ನಾವು 1 ರೂಪಾಯಿ ಖರ್ಚು ಮಾಡ್ತಾ ಇಲ್ಲ, ಸುಮ್ಮನೆ ನೆಸರಿ ಪ್ರೊಡ್ಯೂಸರ್ ದುಡ್ಡೇನೋ ಖರ್ಚು ಮಾಡಿಸ್ಬಿಟ್ಟು ರಿಲೀಸ್ ಮಾಡೋದು ಅದೆಲ್ಲ ಏನೂ ಇಲ್ಲ. ಪಬ್ಲಿಸಿಟಿ, ರಿಲೀಸು ಎಲ್ಲವನ್ನೂ ಪ್ರತಿಯೊಂದನ್ನು ಅವರೇ ಮಾಡ್ತಾ ಇದ್ದಾರೆ. ಸಿನಿಮಾ ನೋಡಿ, ತಮಿಳಲ್ಲೂ ಅಷ್ಟೇ 100 ಥಿಯೇಟ್ರು ಅವರೇ ನೋಡಿ ಸಿನಿಮಾನ ಅವರೇ ಒಪ್ಕೊಂಡು ಅವರೇ ಖರ್ಚು ಮಾಡ್ತಾ ಇದ್ದಾರೆ. ನಮ್ಮ ಜಬಿಂದ 1 ರೂಪಾಯಿನೂ ಖರ್ಚು ಮಾಡ್ತಾ ಇಲ್ಲ. ಬಹುಶಃ ಆ ತಾಕತ್ ನಮ್ಮ ಸಿನಿಮಾಗಿದೆ ಅಂತ ನನಗೆ ಅನಿಸ್ತದೆ. ಅದಕ್ಕೆ ಬಹುಶಃ ಅವ್ರು ಮಾಡ್ತಾ ಇದ್ದಾರೆ, ಆ ನಂಬಿಕೆ ಮೇಲೆ ದುಡ್ಡು ಬರುತ್ತೆ ವಾಪಸ್ ರಿಟರ್ನ್ ಅಂತ ಮಾಡ್ತಾ ಇದ್ದಾರೆ. ಈ ಒಂದು ಹಂತಕ್ಕೆ ಬಂದು ಇಲ್ಲಿ ನಿಂತಿದ್ದೀವಿ. ಇನ್ನು ಹೆಚ್ಚಿಗೆ ನನ್ನ ಸಿನಿಮಾ ಬಗ್ಗೆ ಏನು ಹೇಳಲ್ಲ, ಸಿನಿಮಾ ಹಂಗೆ ಮಾಡಿದ್ದೀವಿ ಹಿಂಗೆ